ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದೆ. ಸೊ ನನ್ನ ಫ್ರೆಂಡ್ ಮನೆಗೆ ಬಂದಾಗ ನಾನು ಅಡುಗೆ ಮನೆಗೆ ಹೋದರೆ ಅವ್ರ ಅಡುಗೆ ಮನೆಯಲ್ಲಿ ಕೆಲವೊಂದು ಡಿಫ್ರೆಂಟಾಗಿರೋ ವಿಶೇಷತೆಗಳನ್ನ ನೋಡಿದ್ದೀನಿ. ಸೊ ಅವರು ಇಟ್ಕೊಂಡಿರೋದನ್ನ ನೋಡಿ ನನಗೆ ಆಶ್ಚರ್ಯ ಆಯಿತು ಮತ್ತು ಖುಷಿನೂ ಆಯಿತು. ನಾವೇನಕ್ಕೆ ಈ ಥರ ಪಾಲಿಸಬಾರ್ದು ಅಂತ ಅನ್ನಿಸ್ತು. ಸೊ ಅದ್ರ ಜೊತೆಗೆ ನಾನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೇನು ಅನ್ನಿಸ್ತು ಅನ್ನೋದ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಇವತ್ತು ನಾನು ಕುಚ್ಚಿನ ಬಗ್ಗೆ ಹೇಳ್ಕೊಡಲ್ಲ. ಬನ್ನಿ, ಅಡುಗೆ ಮನೆ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು, ಅವ್ರ ಅಡುಗೆ ಮನೆ ವಿಶೇಷತೆ ಅಂತ ಏನಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಫಸ್ಟು ಸ್ಟವ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾವೇನು ಮಾಡ್ತೀವಿ, ದಿನ ಬೆಳಗ್ಗೆ ಎದ್ಬಿಟ್ಟು ಫಸ್ಟು ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದು ಸ್ಟವ್ನ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಡ್ತೀವಿ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ನೈಟಲ್ಲೇ ಪಾತ್ರೆ ಎಲ್ಲ ಉಜ್ಜಿ ತೊಳೆದು ಅವ್ರು ಮಲ್ಗೋಕೆ ಹೋಗೋ ಟೈಮ್ ಕ್ಲೀನ್ ಮಾಡಿದಾದಮೇಲೆ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಬಿಟ್ಟು ಏನು ಮಾಡ್ತಾರೆ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಕುಬೇರ ರಂಗೋಲೆ. ನಾವೇನು ಮಾಡ್ತೀವಿ, ನಾವು ಬೆಳಗ್ಗೆ ಎದ್ದು ಬಂದು ಸ್ಟವ್ ಒರೆಸಿ ಸ್ಟವ್ ಮೇಲೆ ರಂಗೋಲೆ ಹಾಕ್ತೀವಿ. ಬಟ್ ಇವರು ನೈಟಲ್ಲೇ ನೀಟಾಗಿ ಒರೆಸಿ ತೊಳೆದು ಎಲ್ಲ ಮಾಡಿ ನೈಟಲ್ಲೇ ಈ ರಂಗೋಲೆ ಹಾಕಿ ಮಲಗೋಕೆ ಹೋಗ್ತಾರೆ. ಗೊತ್ತಾಯ್ತಾ? ಈ ರಂಗೋಲಿ ವಿಶೇಷತೆ ಏನು, ಸ್ಪೆಷಲ್ ಏನು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದು ಲಕ್ಷ್ಮೀ ಪಾದ, ಇದು ಕುಬೇರ ರಂಗೋಲಿ. ಸೊ ಇದು ಬಂದು ಪೀಠ. ಓಕೆ, ಲಕ್ಷ್ಮೀ ಕುಬೇರ ಇಬ್ಬರೂ ಈ ಪೀಠದ ಮೇಲೆ ಬಂದು ಕುತ್ಕೊಳ್ತಾರೆ ಅನ್ನೋ ನಂಬಿಕೆ. ಮತ್ತು ಇದು ಬಂದು ನಿಮ್ಗೆ ಗೊತ್ತಿರುತ್ತೆ, ಶ್ರೀ ಅನ್ನೋದು, ಇದು ಸ್ವಸ್ತಿಕ್, ಆ ಕಡೆ ಈ ಕಡೆ ಸ್ವಸ್ತಿಕ್ನ ಬಿಡಿಸಿದ್ದಾರೆ. ಸೊ ನಾವು ಡೈಲಿ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದು ಸ್ಟವ್ನ ಕ್ಲೀನ್ ಮಾಡಿ ರಂಗೋಲೆ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಅವ್ರೇನು ಮಾಡ್ತಾರೆ, ನೈಟಲ್ಲೇ ಎಲ್ಲ ಕ್ಲೀನಾಗಿ ತೊಳೆದು ಬೆಳಗ್ಗೆ ಎಲ್ಲ ಮಾಡಿದಾದ್ಮೇಲೆ ನೈಟಲ್ಲೇ ಈ ರಂಗೋಲೆ ಬಿಟ್ಟು ಬೆಳಗ್ಗೆ ಎದ್ದು ಬಂದು ಸ್ಟವ್ ಮೇಲೆ ಒಂದು ಕರ್ಪೂರನ ಅಂಟಿಸ್ಬಿಟ್ಟು ಅವರು ಹಾಲೋ ಕಾಫಿನೋ ಮಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೋಡಿ, ನೀರು ಮತ್ತು ಅನ್ನನ ಏನಕ್ಕೆ ಇಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಸೊ ಅವ್ರು ಅದಕ್ಕೆ ಹೇಳಿದ್ರು, ನೈಟಲ್ಲಿ ನಾವೆಲ್ಲ ಬೆಳಗು ತೊಳೆದು ಹೋಗಬೇಕಂದ್ರೆ ಖಾಲಿ ಏನೂ ಇರಬಾರ್ದಂತೆ. ಸೊ ರಾತ್ರಿನಲ್ಲಿ ಲಕ್ಷ್ಮೀದೇವಿ ಮನೆಗೆ ಬರೋದ್ರಿಂದ ನಾವು ಅವ್ರಿಗೆ ನೀರು ಮತ್ತು ಸ್ವಲ್ಪ ಅನ್ನನ ಮುಚ್ಚದಿರ, ಇದ್ರ ಮೇಲೆ ಪ್ಲೇಟ್ ಏನು ಮುಚ್ಚಬಾರ್ದು. ಸೊ ಮುಚ್ಚದಿರನೇ ಹಾಗೇ ಓಪನ್ ಆಗಿ ಇಟ್ಟು ಹೋಗ್ಬೇಕಂತೆ. ನಾವು ಲಕ್ಷ್ಮೀದೇವಿ ಬಂದಾಗ ಖಾಲಿ ಇರಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಇಡ್ತಾರೆ. ಇದು ಯಾವುದ್ರಲ್ಲಿ ಇಟ್ಟಿದ್ದಾರೆ ನೋಡಿ, ಕಾಪರ್ ಬೌಲು ಮತ್ತು ಕಾಪರ್ ಲೋಟದಲ್ಲಿ ಇಟ್ಟಿದ್ದಾರೆ. ನಿಮ್ಮ ಮನೆಗಿಲ್ಲ ಅಂತ ಅಂದರೆ ಸ್ಟೀಲ್ದಲ್ಲಾದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಹಿತ್ತಾಳೆ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಹಿತ್ತಾಳೆನಲ್ಲೂ ಕೂಡ ನೀವು ತಾಮ್ರ ಹಿತ್ತಾಳೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇದು ಕೂಡ ಒಂದು ವಿಶೇಷತೆ ಅವ್ರ ಮನೇಲಿ ನಾನು ನೋಡಿದ್ದು. ಓಕೆ, ಏನು ಹೇಳಿ, ಲೋಟದಲ್ಲಿ ನೀರು ಮತ್ತು ರಾತ್ರಿ ಅನ್ನನ ಇಟ್ಟರೆ ಒಳ್ಳೆಯದಾಗುತ್ತೆ, ಲಕ್ಷ್ಮೀ ದೇವಿ ಮನೆಗೆ ಬಂದಾಗ ಖಾಲಿ ಇಡಬಾರ್ದು ಅನ್ನೋದಕ್ಕೋಸ್ಕರ. ಸೊ ಇದನ್ನು ಅವ್ರಿಗೆ ಇಟ್ಬಿಟ್ಟು ಮೇಲೆ ಮುಚ್ಚದಿರನೇ ಹೋಗ್ತಾರಂತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬನ್ನಿ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಸೊ ಇದು ಬಂದು ಪ್ರತಿದಿನ ಇವ್ರ ಮನೆಯಲ್ಲಿ ದೀಪ ಹೀಗೆ ಅಡುಗೆ ಮನೆಯಲ್ಲಿ ಉರಿತಾನೇ ಇರುತ್ತೆ. ಸೊ ಇವರು ಇದನ್ನೆಲ್ಲ ಏನಕ್ಕೆ ಇಟ್ಟಿದ್ದಾರೆ, ಏನೇನು ಇದ್ರ ವಿಶೇಷತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಇದು ಬಂದು ಶಿವ. ಓಕೆ, ಇದು ಶಿವ, ಇದು ಗೌರಿ, ಇದು ಶಿವ ಗೌರಿನ ಆಗ್ನೇಯ ಮೂಲೆಯಲ್ಲಿ ಇಟ್ಟಿದ್ದಾರೆ. ಅಡುಗೆ ಮನೆ ಆಗ್ನೇಯ ಮೂಲೆಯಲ್ಲಿ ಶಿವ ಮತ್ತು ಗೌರಿನ ಇಟ್ಟಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತು, ಕುಟಾಣಿ. ಇದು ಬಂದು ರಾಗಿ ಬೀಸೋ ಕಲ್ಲು, ಸ್ಮಾಲ್ ಸೈಜ್ ಇರುತ್ತಲ್ಲ, ರಾಗಿ ಬೀಸೋ ಕಲ್ಲಿಗೆ ಇವರು ಅರಿಶಿನ ಎಲ್ಲ ಇಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಮತ್ತು ಇದು ಗೊತ್ತಿದೆ ಅಲ್ವಾ, ಇದು ಬಂದು ನಾವು ಮಜ್ಜಿಗೆ ಎಲ್ಲ ಸಿಲ್ಬ್ತೀವಿ ಮತ್ತು ಮಂತ್ ಅಂತ ಹೇಳ್ತೀವಿ. ನಮ್ಮ ಕಡೆ ಎಲ್ಲ ಮಜ್ಜಿಗೆ ಸಿಲ್ಬೋ ಮಂತ್ ಅಂತ ಹೇಳ್ತೀವಿ. ನೋಡ್ಕೊಳ್ಳಿ ಇಲ್ಲಿ ನೋಡಿ, ಅದನ್ನು ಟಚ್ ಅಂದರೆ ಅವರೆಲ್ಲ ಇಟ್ಟ ಮೇಲೆ 1 ತಿಂಗಳವರೆಗೂ ಅದನ್ನು ಟಚ್ ಮಾಡಲ್ವಂತೆ. ಅಮಾವಾಸ್ಯೆ ಇದನ್ನು ಕ್ಲೀನ್ ಮಾಡ್ಕೋಬೇಕಂದ್ರೆ ಮಾತ್ರನೇ ಅವ್ರು ಟಚ್ ಮಾಡೋದು. ಸೊ ಲಕ್ಷ್ಮಿನ ನಾವು ಕೂರಿಸ್ಬಿಟ್ಟು ಕದಲಿಸಿದ್ರೆ ಲಕ್ಷ್ಮೀ ದೇವಿ ಹೊರಟೋಗ್ತಾಳೆ ಅನ್ನೋದು ಅವರ ನಂಬಿಕೆ, ಮತ್ತು ಒಳ್ಳೆಯದು ಕೂಡ. ಓಕೆ, ಇದು ನೋಡಿ, ಇದು ನಿಮ್ಗೆ ಗೊತ್ತಾಗ್ಬೋದು ಎತ್ತಬಾರ್ದು, ಟಚ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ಮಂತು, ನಿಮಗೆಲ್ಲ ಗೊತ್ತಿರುತ್ತೆ, ಮಜ್ಜಿಗೆ ಸಿಲ್ಬದೆಲ್ಲ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಸೊ ಇದಿಷ್ಟಕ್ಕೂ ಅವರು ಅರಿಶಿನ ಮತ್ತು ಕುಂಕುಮನ ನೀಟಾಗಿ ಹಚ್ಚಿ ಇಟ್ಟಿದ್ದಾರೆ. ಇದು ಬಂದು ಆಗ್ನೇಯ ದೀಪ ಅಂತ ಹೇಳಿ, ಇದು ಆಗ್ನೇಯ ದೀಪ. ಸೊ ಇದು ಬಂದು ಆಗ್ನೇಯ ದೀಪ. ಆಗ್ನೇಯ ದೀಪನ ದಿನ ಬೆಳಗ್ಗೆ
ಅಡುಗೆ ಮನೆಗೆ ಬರ್ತಾರಲ್ಲ ತಕ್ಷಣ ಆ ದೀಪನ ಹಂಚಿನೇ ಅವ್ರು ಕೆಲಸ ಸ್ಟಾರ್ಟ್ ಮಾಡೋದಂತೆ. ಮತ್ತು ಅದರಲ್ಲಿ ಇಲ್ಲಿ ಗುಲ್ಗಂಜಿ ಇದೆ 2, ಮತ್ತು ಇಲ್ಲಿ ಮೆಣಸು ಕೂಡ ಇಟ್ಟಿದ್ದಾರೆ. ಉಪ್ಪು ಮೇಲೆ ಆಗ್ನೇಯ ದೀಪ ಇಟ್ಟು ಗುಲ್ಗಂಜಿ ಮತ್ತು ಮೆಣಸುಗಳನ್ನ ಹಾಕಿದ್ದಾರೆ. ಸೊ ಇಷ್ಟೇ ಅಂತ ಏನಿಲ್ಲ, ನಿಮಗೆ ಒಂದು 5-6 ಆ ಥರ ಹಾಕ್ಕೊಂಡು ನೀವು ಮೆಣಸು ಮತ್ತು ಉಪ್ಪು ಮೇಲೆ ಆಗ್ನೇಯ ದೀಪನ ದಿನ ಬೆಳಗ್ಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಇದು ಅಷ್ಟೇ. ಇಲ್ಲಿ ನೋಡಿ, ಇದು ಶಿವ, ಗೊತ್ತಾಯ್ತಲ್ಲ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಇದು ನಾವು ದಿನ ಬೆಳಗ್ಗೆ ಎದ್ದೊಳ್ತೀವಿ, ಟೆನ್ಷನಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಟ್ಬಿಡ್ತೀವಿ. ಸೊ ಇದು ತಿಳ್ಕೊಬೇಕಾಗಿರೋವಂಥ ವಿಷಯ ಆಗಿರೋದ್ರಿಂದ ನಾನು ತಿಳ್ಕೊಂಡೆ, ನಿಮಗೂ ಕೂಡ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೇದಾಗಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೋಡಿ, ಅಲ್ಲೂ ಕೂಡ ಪುಟ್ಟಾಗಿ ರಂಗೋಲಿಗಳು ಹಾಕಿದ್ದಾರೆ ಅವರು. ಇದು ಬರೀ ಒಂದೇ ದಿವಸದ್ದಲ್ಲ, ಪ್ರತಿದಿನ ಕೂಡ ಇವರು ಪಾಲಿಸೋ ಅಂಥ ಪದ್ಧತಿ. ಮತ್ತು ಇದನ್ನೆಲ್ಲ ಕ್ಲೀನಿಂಗ್ ಯಾವಾಗ ಮಾಡ್ಕೋಬೇಕು ಅಂದರೆ ತಿಂಗ್ಳಿಗೆ ಒಂದೇ ಸಲ ಮಾಡೋದು. ಅದು ಯಾವಾಗ ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ. ಅಮಾವಾಸ್ಯೆ ಹಿಂದಿನ ದಿವಸ ಅದನ್ನು ಏನು ಕುಟಾಣಿದು ಇದು ಏನಿದೆಯೋ ಇದನ್ನು ಕದಲಿಸಿ, ಇವಾಗ ನಾವು ಲಕ್ಷ್ಮೀನ ಕೂರಿಸಿದ್ರೆ ನಾವು ಕದಲಿಸ್ತೀವಲ್ಲ ಆ ಥರ ಇದನ್ನು ಕದಲಿಸ್ಬಿಟ್ಟು ಅವರು ಅದನ್ನೆಲ್ಲ ವಾಶ್ ಮಾಡಿ ಅಮಾವಾಸ್ಯೆ ಹಿಂದಿನ ದಿವಸ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಮತ್ತೆ ಅರಿಶಿನ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಓಕೆ, ಈ ದೀಪ ಮಾತ್ರ ಪ್ರತಿದಿನ ಬೆಳಗ್ಗೆ ಬಂದು ದೀಪ ಹಂಚೇನೆ ಅವರು ದಿನಚರಿ ಸ್ಟಾರ್ಟ್ ಮಾಡೋದಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಹಾಕಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.